ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಬೈಗೆ ಮೀನು ರವಾ ಫ್ರೈ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಬೈಗೆ ಮೀನು ಇಲ್ಲಿ 4 ದೊಡ್ಡ ಸೈಜ್ ಬೈಗೆ ಮೀನು ಇಟ್ಟುಕೊಂಡಿದ್ದೇವೆ. ಅದನ್ನು ಕ್ಲೀನ್ ಮಾಡಿ ಈ ರೀತಿ ಕಟ್ಸ್ ಹಾಕಿ ಇಟ್ಕೊಂಡಿದ್ದೇವೆ ಆಲ್ರೆಡಿ. ಬಾಂಬೆ ರವಾ 4 ಟೇಬಲ್ ಸ್ಪೂನ್, ಅಕ್ಕಿ ಹಿಟ್ಟು ರೈಸ್ ಫ್ಲವರ್ 2 ಟೇಬಲ್ ಸ್ಪೂನ್, ಒಣಮೆಣಸು 10, ಸಣ್ಣ ಲೆಮನ್ ಸೈಜ್ ಟ್ಯಾಮ್ರಿನ್ ಹುಣಸೆ ಹುಳಿ, 1 ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅರಸಿನ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ಬ್ಯಾಡಿಗೆ ಮೆಣಸು, ಟರ್ಮರಿಕ್ ಅರಸಿನ, ಸಾಲ್ಟ್, ಉಪ್ಪು, ಆನಂತರ ಟ್ಯಾಮ್ರಿನ್ ಹುಣಸೆ ಹುಳಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಳುವ, ಫೈನ್ ಪೇಸ್ಟ್ ಮಾಡ್ಕೊಳ್ಳುವ. ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಈ ರೀತಿ ನೀವು ನುಣ್ಣಕ್ಕೆ ರುಬ್ಕೊಳ್ಳಿ, ಫೈನ್ ಪೇಸ್ಟ್ ಆಗಲಿ. ಈಗ ನಾವು ಮೀನಿಗೆ ಹಚ್ಕೊಳ್ಳುವ ಮಸಾಲವನ್ನು ಕಟ್ಸ್ನ ಒಳಗೆಲ್ಲ ಹಾಕಿ ಒಳ್ಳೆ ರೀತಿ ಸ್ಪ್ರೆಡ್ ಮಾಡಿ. ಈಗ ನಾವು ಮೀನನ್ನು ಹಾಫ್ ಆನ್ ಅವರ್ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲು ಇಡುವ. ಮೀನೀಗ ಒಳ್ಳೆ ರೀತಿ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ, ಸಾಕು. ಈಗ ನಾವು ರವಾ ಮತ್ತು ಅಕ್ಕಿ ಹಿಟ್ಟು ರೈಸ್ ಫ್ಲವರ್ನೊಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಆಲ್ರೆಡಿ ಒಂದು ಕಡೆ ನಾನು ಎಣ್ಣೆ ಬಿಸಿಗಿಟ್ಟಿದ್ದೇನೆ ಡೀಪ್ ಫ್ರೈ ಮಾಡಲಿಕ್ಕೆ. ಈಗ ನಾವು ಮೀನನ್ನು ಒಳ್ಳೆ ರೀತಿ ರವದೊಟ್ಟಿಗೆ ಕೋಟ್ ಮಾಡುವ. ಈಗ ಇಲ್ಲಿ ಎಣ್ಣೆ ಒಳ್ಳೆ ರೀತಿ ಬಿಸಿಯಾಗಿದೆ. ಈಗ ನಾವು ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡು ಒಂದೊಂದೇ ಮೀನನ್ನು ಹಾಕೊಳ್ಳುವ. 1 ಮಿನಿಟ್ ಮೀನನ್ನು ಫ್ಲಿಪ್ ಮಾಡಬೇಡಿ, ತಿರುಗಿಸಿ ಹಾಕಬೇಡಿ, ಫ್ರೈ ಆಗಲಿ. 1 ಮಿನಿಟ್ ಆದ ನಂತರ ನೀವು ತಿರುಗಿಸಿ ಹಾಕಬೇಕು, ಇಲ್ಲ ರವೆ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ತದೆ. ಬೈಗೆ ಮೀನು 2 ಸೈಡ್ ಒಳ್ಳೆ ರೀತಿ ಫ್ರೈ ಆಗಿದೆ. ಅಲ್ಲಿಗೆ ನಮ್ಮದು ಬೈಗೆ ರವಾ ಫ್ರೈ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.